ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನು ಅಂತಂದರೆ ನಮ್ಮ ಅಕ್ಕಗೆ 8 ಮಂತ್ಸ್ ಹತ್ತಿರ ಕಂಪ್ಲೀಟ್ ಆಗ್ತಿದೆ. ಸೊ ಅವಳಿಗೊಂದು ಬೇಬಿ ಬಮ್ ಪೇಂಟಿಂಗ್ ಬೇಕು ಅಂತ ಅಂದಿದ್ಲು. ಸೊ ಅದಕ್ಕೆ ಇವತ್ತು ಹೆಂಗೋ ಫ್ರೀ ಇದ್ದೀವಿ ಅಂದ್ಬಿಟ್ಟು ಬೇಬಿ ಬಮ್ ಪೇಂಟಿಂಗ್ ಮಾಡಿಸ್ತಿದ್ದಾಳೆ. ಯಾರು ಆರ್ಟಿಸ್ಟು ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಆ್ಯಂಡ್ ಈ ಫುಲ್ ಪ್ರೊಸೀಜರ್ನು ಈ ವಿಡಿಯೋದಲ್ಲಿ ನಾನು ಕ್ಯಾಪ್ಚರ್ ಮಾಡ್ತೀನಿ. ಈ ವಿಡಿಯೋ ಫುಲ್ ಅವಳು ಬಮ್ ಪೇಂಟಿಂಗ್ದೇ ಇರುತ್ತೆ. ನೋಡೋಣ ಬನ್ನಿ. ನೋಡಿ ಸ್ಟಾರ್ಟ್ ಮಾಡಿದ್ದಾಳೆ. ರೆಫರೆನ್ಸ್ ಪಿಕ್ಚರ್ ಅದು ತೋರಿಸು. ರೆಫರೆನ್ಸ್ ಪಿಕ್ಚರ್ನ ಅದು ಈಗ ಸ್ಟಾರ್ಟ್ ಮಾಡಿದ್ದಾಳೆ. ಹೆಂಗನ್ಸ್ತಿದ್ದಾನೆ ನಿಂಗೆ? ಯಾವ ಬೇಬಿ ಆಗುತ್ತೆ ಅಂತ ಅನಿಸುತ್ತೆ ನಿಂಗೆ? ಫಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ಎಲ್ಲ ಏನು ಡಿಫ್ರೆನ್ಸ್ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ನಾನೇನು ವೆಯ್ಟ್ ಗೇನ್ ಆಗಿರಲಿಲ್ಲ, ಅಂದರೆ ನನ್ನಲ್ಲಿ ಫಿಸಿಕಲಿ ಏನು ಚೇಂಜಸ್ ಆಗಿರಲಿಲ್ಲ. ಹೊಟ್ಟೆ ಮಾತ್ರನೇ ಬಂದಿತ್ತು ಅವಾಗೂ. ಇವಾಗ ಕೂಡ ಅಷ್ಟೇ ಹೊಟ್ಟೆ ಮಾತ್ರನೇ ಬಂದಿದೆ. ಕೆಲವ್ರಿಗೆಲ್ಲ ಏನಪ್ಪ ಅಂದರೆ 3-4 ಮಂತ್ಸ್ ಆಗ್ತಿದ್ದಂಗೆ ಫೇಸಲ್ಲಿ ಚೇಂಜಸ್ ಗೊತ್ತಾಗ್ಬಿಡುತ್ತೆ. ಮೂಗು ಮತ್ತು ಫೇಸು ನೆಕ್ಕೆಲ್ಲ ಅವ್ರಿಗೆ ದಪ್ಪ ಆಗಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಫೇಸ್ ಎಲ್ಲ ಫುಲ್ ಗುಂಡ್ಗುಂಡಿಗೆ ಆಗ್ಬಿಟ್ಟಿರುತ್ತೆ. ಬಟ್ ನಂದು ಏನು ಚೇಂಜ್ ಇಲ್ಲ. ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ಅಷ್ಟೇ ಏನು ಚೇಂಜಸ್ ಆಗಿರಲಿಲ್ಲ ನನ್ನ ಬಾಡಿನಲ್ಲಿ. ಅದೇ ನನ್ನ ಫೇಸಲ್ಲಿ ಇರ್ಬೋದು, ಬಾಡಿನಲ್ಲಿ ಇರ್ಬೋದು. ಜಸ್ಟ್ ಸ್ಟಮಕ್ ಅಷ್ಟೇ ಬಂದಿತ್ತು, ಹೊಟ್ಟೆ ಅಷ್ಟೇ ಬಂದಿತ್ತು. ಈಗಲೂ ಹೊಟ್ಟೆ ಅಷ್ಟೇ ಬಂದಿದೆ. ಸ್ವಲ್ಪ ಹೊಟ್ಟೆ ಅಂದರೆ ಶೇಪ್ ಚೇಂಜ್ ಆಗಿದೆ ಅಷ್ಟೇ ಹೊಟ್ಟೆದು. ಅಷ್ಟು ಬಿಟ್ಟರೆ ನಾವು ಅದೊಂದೇ ಪ್ರಿಡಿಕ್ಷನ್ ಅಲ್ಲಿ ಗರ್ಲ್ ಇರ್ಬೋದು ಅಂತ. ಯಾಕಂದರೆ ಅವಳಿಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ಹಿಂಗಿತ್ತು, ಹಿಂಗೆ ಅಡ್ಡಡ್ಡ ಥರ. ಇದು ಸ್ವಲ್ಪ ಅವಳು ನಿಂತ್ಕೊಂಡ್ರೆ ಹಿಂಗೆ ಬರುತ್ತೆ, ಈ ಥರ ಬರುತ್ತೆ. ಸೊ ಅದಕ್ಕೆ ಗರ್ಲ್ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಏನಂತ ಕೆಲವರು ಹೇಳ್ತಾರೆ, ಜಾಸ್ತಿ ಸ್ವೀಟ್ ತಿಂದರೆ, ಆಮೇಲೆ ಮಾರ್ನಿಂಗ್ ಸಿಕ್ನೆಸ್ ಇದ್ದರೆ, ಈ ಥರ ಎಲ್ಲ ಪ್ರಿಡಿಕ್ಷನು ಅಂತ. ಅಂದರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿನಲ್ಲೂ ನನಗೇನು ಕ್ರೇವಿಂಗ್ಸ್ ಇರಲಿಲ್ಲ. ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಏನು ಕ್ರೇವಿಂಗ್ಸ್ ಇರಲಿಲ್ಲ. ಈ ಸತಿ ಕೂಡ ಅಷ್ಟೇ ಆ ಥರದ್ದು ಯಾವುದೇ ರೀತಿ ಕ್ರೇವಿಂಗ್ಸ್ ಇಲ್ಲ ನನಗೆ. ಇದೇ ಪರ್ಟಿಕ್ಯುಲರ್ ನಾನು ತಿನ್ನಲೇಬೇಕು ಅಂತ ಏನು ಕ್ರೇವಿಂಗ್ಸ್ ಇಲ್ಲ. ನಾರ್ಮಲ್ ಫುಡ್ಡು ಮನೇಲಿ ಅನ್ನ ಸಾರು ಅಷ್ಟಿಂದ ಅಷ್ಟೇ. ನಾರ್ಮಲ್ ಊಟ ಏನು ಮಾಡ್ತೀವೋ ಅಷ್ಟೇ. ಅವಾಗವಾಗ ಮಾತ್ರ ಮಾವಿನಕಾಯಿ. ನಮ್ಮ ಇನ್ಸ್ಟ್ರಕ್ಟರು ಮಾತಾಡಬೇಡ ಅಂತ ಹೇಳ್ಬಿಟ್ಟವ್ರೆ. ನೀವು ಯಾರಾದರೂ ಈ ಥರ ಏನಾದರೂ ಮಾಡಿಸ್ಕೋಬೇಕು, ವಾಲ್ ಪೇಂಟಿಂಗ್ ಮಾಡಬೇಕು ಅಂದರೆ ಫ್ರೀಯಾಗಿ ಮಾಡಿಕೊಡ್ತಾಳೆ. ಪಾಪ ಪೇಂಟ್ ಅಂತ ತರಿಸ್ಕೊಟ್ಬಿಡ್ರಿ ಸಾಕು. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ನಿಜ ಚೆನ್ನಾಗಿ ಮಾಡ್ತಾಳೆ. ನಮ್ಮ ಮನೇಲಿ ಪೇಂಟಿಂಗ್ ಎಲ್ಲ ಮಾಡ್ತಾಳೆ. ಆಮೇಲೆ ಟೀ ಶರ್ಟ್ ಪೇಂಟಿಂಗ್ ಮಾಡ್ತಾಳೆ. ಆಮೇಲೆ ಏನದು ಕ್ರೋಸೆಟ್ಟು, ಅದರಲ್ಲಿ ಫ್ಲವರ್ಸು, ಸನ್ಫ್ಲವರು ಏನೇನೋ ಮಾಡ್ತಾಳೆ. ಅದೆಲ್ಲ ನಿಮ್ಗೆ ತೋರಿಸ್ತೀನಿ. ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ ಅವಳು ಏನೇನು ಮಾಡಿರ್ತಾಳೆ ಅಂತ. ಯಾರಿಗಾದ್ರೂ ಬೇಕು ಅಂತ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಪೇಂಟಿಂಗ್ ಎಲ್ಲ ಇದೆಲ್ಲ ಫ್ರೀಯಾಗಿ ಮಾಡ್ಕೊಡ್ತಾಳೆ. ಡೋಂಟ್ ವರಿ. ಅವಳಿಗೆ ಇದೆಲ್ಲ ಇಷ್ಟ. ಯಾರಾದರೂ ಹಿಂಗೆ ಕೇಳಿದ್ರೆ ಸಾಕು, ಅವಳಿಗೆ ರೆಡಿ ತುದಿಗಾಲಲ್ಲಿ ನಿಂತಿರ್ತಾಳೆ ಮಾಡೋಕ್ಕೆ. ಸೊ ಫೈನಲ್ ಪಿಕ್ಚರ್ ಹೆಂಗೆ ಬರುತ್ತೆ ಅಂತ ನೋಡೋಣ. ಎಷ್ಟು ಡಿಟೇಲಿಂಗ್ ಆಗಿ ಮಾಡ್ತಿದ್ದಾಳೆ. ಅವಳೇನು ಕ್ಲಾಸ್ಗೆ ಹೋಗಿಲ್ಲ, ಏನಿಲ್ಲ, ಸುಮ್ಮನೆ ಅವಳಿಗೆ ಇಂಟ್ರೆಸ್ಟ್ ಬಂದಿರೋದು. ಚೆನ್ನಾಗಿ ಅನಿಸ್ತಿದೆ ಈಗಲೇ ಆಲ್ರೆಡಿ ಗುಂಡಿಗೆ. ಫೈನಲ್ ನೋಡೋಣ ಎಷ್ಟು ಚೆನ್ನಾಗಿ ಮಾಡ್ತಾಳೆ ನಮ್ಮ ಶೀಮಾ ಅಂತ. ನೀವೆಲ್ಲ ನಮ್ಮ ಅಕ್ಕನ ಹೊಟ್ಟೆ ನೋಡಿ ಅಥವಾ ಅವಳು ಹೇಳಿರೋ ಅಂಥ ಪ್ರಿಡಿಕ್ಷನ್ಸ್ ನೋಡಿ ಗೆಸ್ ಮಾಡಿ ಯಾವ ಮಗು ಆಗುತ್ತೆ ಅಂತ. ನಾವು ಸ್ವಲ್ಪ ಗರ್ಲ್ ಅಂದ್ಕೊಂಡಿದ್ದೀವಿ, ಬಟ್ ಸ್ವಲ್ಪ ಬಾಯ್ ಅಂದ್ಕೊಂಡಿದ್ದೀವಿ. ಅವಳಂತೂ ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದಾಳೆ ಗರ್ಲ್ ಅಂತ. ಗರ್ಲೇ ಆಗಬೇಕು ಅಂತ ಅಂದ್ಕೊಂಡಿದ್ದಾಳೆ ಪಾಪ ಆಗಲಿ. ಆ್ಯಂಡ್ ನಾವೆಲ್ಲ ತುಂಬ ಎಕ್ಸೈಟ್ ಕೂಡ ಆಗಿದ್ದೀವಿ ಯಾವ ಮಗು ಆಗುತ್ತೆ. ಮತ್ತು ಲೈಕ್ ಈ ಆಲ್ಮೋಸ್ಟ್ 5 years ಆದಮೇಲೆ ಇನ್ನೊಂದು ಮಗು ಬರ್ತಿದೆ. ನಾವು ವಿರಾಟ್ನ ಇನ್ನೂ ಅವ್ನು ಚಿಕ್ಕವನಿರೋ ಅದೇ ಮೆಮೊರೀಸ್ ಇದೆ. ಬಟ್ ಈ ಮಗು ಬಂದಮೇಲೆ ನಾವು ಹೆಂಗೆ ಏನು ನೋಡ್ಕೋತೀವಿ, ಏನು ಮಾಡ್ತೀವಿ ಅಂತ ಗೊತ್ತಿಲ್ಲ. ಆ್ಯಂಡ್ ವಿರಾಟ್ ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದಾನೆ. ಅವನು ಅಷ್ಟೇ ಒಂದು ಪಾಪು ಬರುತ್ತೆ. ಅವನಿಗೂ ಆ ಫೀಲಿಂಗು, ನಾನು ನೋಡ್ಕೋತೀನಿ ಮಮ್ಮಿ, ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಮಮ್ಮಿ ಅಂತೆಲ್ಲ ಹೇಳ್ತಾ ಇರ್ತಾನೆ. ನೋಡಬೇಕು. ಈಗ ಆಲ್ಮೋಸ್ಟ್ ಪೇಂಟಿಂಗ್ ಕಂಪ್ಲೀಟ್ ಆಗಿದೆ. ಇವಾಗ ನಮ್ಗೆ ರೆಡಿಯಾಗಿ ಬರ್ತಾಳೆ. ಸೊ ತೋರಿಸ್ತೀನಿ ಹಿಂಗೆ ಕಾಣಿಸ್ತಾನೆ ಅಂತ. ಎಸ್, ಚೆನ್ನಾಗಂತೂ ನೋಡ್ಕೋತಾ ಇದ್ದಾರೆ ಎಲ್ಲರೂ. ಫಸ್ಟ್ ಪ್ರೆಗ್ನೆನ್ಸಿಲಿ ಕೋವಿಡ್ ಟೈಮ್ ಅದು. ಫಸ್ಟ್ ಪ್ರೆಗ್ನೆನ್ಸಿನಲ್ಲಿ ಫುಲ್ ಕೋವಿಡೇ. ಆವಾಗ ಒಂದು ಹಾಸ್ಪಿಟಲ್ಗೆ ಹೋಗಬೇಕು ಅಂತಂದ್ರೂ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಅದಾದಮೇಲೆ ನನ್ನ 8 ಮಂತ್ಸ್ ಕಂಪ್ಲೀಟ್ ಆದಮೇಲೆ 9 ಮಂತ್ಸ್ಗೆ ಕೋವಿಡ್ ಅವಾಗ ಅಂದರೆ ರಿಲೀಸ್ ಮಾಡಿದರು. 9 ಮಂತ್ಸಿಗೆ ನಾನು ಅವಾಗ ಶ್ರೀಮಂತ ಮಾಡಿಸ್ಕೊಳ್ಳೇಬೇಕು ಅಂತ ಹಠ ಮಾಡಿ, ಅಂದರೆ ರಿಸ್ಟ್ರಿಕ್ಷನ್ ಇತ್ತು. ಏನಾದರೂ ಇವೆಂಟ್ ಮಾಡಬೇಕಂದ್ರೆ ಇಷ್ಟೇ ಜನನ ಅಲೋ ಮಾಡಬೇಕಿತ್ತು. ಸೊ ಆಯಿತು ಪರವಾಗಿಲ್ಲ ಅಂತ ಹೇಳಿ ಹಠ ಮಾಡಿ ನಾನು ಅವಾಗ ಶ್ರೀಮಂತ ಮಾಡಿಸ್ಕೊಂಡಿದ್ದೆ. ಬಟ್ ಈ ಸತಿ ನನಗೆ ಶ್ರೀಮಂತ ಅಷ್ಟೊಂದೇನು ಆಸೆ ಆಗ್ತಿಲ್ಲ ಮಾಡಿಸ್ಕೊಬೇಕು ಅಂತ. ಬಟ್ ಫಸ್ಟ್ ಇದರಲ್ಲಂತೂ ನಂಗೆ ತುಂಬ ಹಠ ಮಾಡಿ ಮಾಡಿಸ್ಕೊಳಕ್ಕೆ. ಅಂದರೆ ನಮ್ಮ ಹಸ್ಬೆಂಡ್ ಮನೆ ಸೈಡಲ್ಲಿ ಅವರು ಶ್ರೀಮಂತ ಮಾಡೋಂಗಿಲ್ಲ ಅಂತಂದರೆ ಅವ್ರು ಯಾರಿಗೂ ಇವತ್ತರೆಗೂ ಮಾಡ್ಕೊಂಬಂದಿರಲಿಲ್ಲ.
ಅಜ್ಜಿ ಏನೋ ಅಂದರೆ ತುಂಬ ಹಿಂದೆ ಏನೋ ಆಗಿತ್ತು ಅಂತ ಹೇಳಿಬಿಟ್ಟು ಅದು ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಯಾರಿಗೂ ಕೂಡ ಪಾಪ ಶ್ರೀಮಂತ ಮಾಡೇ ಇರಲಿಲ್ಲ. ಸೊ ಒಂದು ನೆಗೆಟಿವಿಟಿ ಏನೋ ಆಗಿತ್ತು ಅಂತ ಹೇಳಿಬಿಟ್ಟು ಆ ಭಯದಿಂದ ಅವ್ರು ಯಾರಿಗೂ ಮಾಡಿರಲಿಲ್ಲ. ಸೊ ನನಗೇನಪ್ಪ ಅಂತಂದರೆ ಈಗಿನ ಜನ್ರೇಷನಲ್ಲಿ ಅದನ್ನೆಲ್ಲ ನಾವು ಬಿಲೀವ್ ಮಾಡಲ್ವಲ್ಲ. ಸೊ ನನಗೆ ಫಸ್ಟ್ ಡೆಲಿವರಿ ಫಸ್ಟ್ ಪ್ರೆಗ್ನೆನ್ಸಿ ಏನೋ ಒಂಥರ ತುಂಬ ಆಸೆ ಇರುತ್ತಲ್ವ ಎಲ್ಲ ಹೆಣ್ಮಕ್ಳಿಗೂ. ಅದೇ ಥರ ನನಗೂ ತುಂಬ ಆಸೆ ಮಾಡಲೇಬೇಕು ಅಂತ ಹೇಳಿ ಹಠ ಮಾಡಿ ಮಾಡಿಸ್ಕೊಂಡಿದ್ದು. ಅದು ನನ್ನ ಹಸ್ಬೆಂಡ್ ಮಾಡಿದ್ದು. ಎಲ್ಲ ಸ್ಯಾರಿಯಿಂದ ಹಿಡಿದು ಗೋಲ್ಡಿಂದ ಹಿಡಿದು ಪ್ರತಿಯೊಂದೂ ನನ್ನ ಹಸ್ಬೆಂಡೇ ಮಾಡಿದ್ದು. ಅವಾಗ ತುಂಬ ಖುಷಿಯಾಗಿತ್ತು. ಬಟ್ ಈ ಸರಿ ಕೂಡ ಹೇಳಿದ್ರು ನನ್ನ ಹಸ್ಬೆಂಡ್ ಮಾಡ್ತೀನಿ ಅಂತ. ಬಟ್ ನಾನೇ ಬೇಡ ಅಂತ ಅಂದ್ಕೊಂಡಿದ್ದೆ. ಅಂದರೆ ಅಂದೆ ಆಲ್ರೆಡಿ ನನ್ನ ಹಸ್ಬೆಂಡ್ ಕೇಳ್ದೆ ಆವಾಗಲೇ 6 months ಇರುವಾಗಲೇ ಕೇಳ್ದೆ ಮಾಡೋಣ ಅಂತ. ನಾನೇ ಬೇಡ ಅಂತ ಹೇಳಿದೆ. ಈ ಸತಿ ನನಗೆ ಅದು ಮಾಡಿಸ್ಕೊಬೇಕಂತ ಅನಿಸಿಲ್ಲ. ಆಮೇಲೆ ಫೋಟೋಶೂಟ್ ಮಾಡಿಸ್ಕೊಬೇಕು ಅಂತ ಅನ್ನಿಸ್ತು. ಅದಾದಮೇಲೆ ಮತ್ತೆ ಬೇಡ, ಯಾಕೆ ಬೇಬಿ ಬಮ್ ಫೋಟೋಶೂಟು ಮನೇಲೇ ಮಾಡ್ಕೊತೀವಿ ನಾವು. ಯಾಕೆಂದರೆ ನನ್ನ ತಂಗಿನೇ ಚೆನ್ನಾಗಿ ಇವಳೆ ಕ್ಷೇಮನೇ ಚೆನ್ನಾಗಿ ಫೋಟೋಶೂಟ್ ಕೂಡ ಮಾಡ್ತಾಳೆ. ನಾವು ಆಲ್ರೆಡಿ ಒಂದು ಕ್ಯಾಪ್ಚರ್ ಮಾಡಿ ಎಲ್ಲ ವೀಡಿಯೋ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀವಿ. ಅದು ಯಾವತ್ತು ಇವಳು ಆಗ್ತಾಳೋ ಗೊತ್ತಿಲ್ಲ. ಇವಳು ಇನ್ಸ್ಟಾಗ್ರಾಮ್ ಪೇಜ್ ಇದೆ, ನೋಡೋಣ ಯಾವತ್ತು ಆಗ್ತಾಳೆ. ಬಟ್ ಅದು ತುಂಬ ಚೆನ್ನಾಗೇ ಬಂದಿದೆ. ನಾವು ಫೋಟೋಗ್ರಾಫರ್ಸ್ ಅಂದರೆ ಆ ಲೆವೆಲಿಗೆ ಬಂದಿಲ್ಲ, ಬಟ್ ಓಕೆ ಒಂದು ಸ್ಯಾಟಿಸ್ಫೈಡ್ ಲೆವೆಲಲ್ಲೂ ಬಂದಿದೆ ಅಲ್ವಾ ಆ ವಿಡಿಯೋ. ಚೆನ್ನಾಗಿ ಬಂದಿದೆ ವಿಡಿಯೋ. ಆ್ಯಕ್ಚುಲಿ ಅವಳಿಗೂ ಅದೇ ಥರ ಬೇಕಿದ್ದಿದ್ದು. ಆ್ಯಕ್ಚುಲಿ ಒಂದು ಟ್ರೆಡಿಷ್ನಲ್ದು ಮಾಡಿದ್ದೀವಿ. ಯಾಕೆಂದರೆ ಮಗು ಆದಮೇಲೆ ಮಗುದು ಫೋಟೋಶೂಟ್ ಮಾಡಿಸ್ಬೇಕಂತ ಆಸೆ ಇದೆ. ಯಾಕೆಂದರೆ ವಿರಾಟ್ ಹುಟ್ಟಿದಾಗ ಕೋವಿಡ್ ಇರೋ ಕಾರಣ ನಮ್ಗೆ ಅವಾಗ ಯಾರು ಫೋಟೋಶೂಟು ಮಾಡಲಿಲ್ಲ. ಅವಾಗ ಚಾನ್ಸಸ್ ಸಿಗಲಿಲ್ಲ ನಮಗೆ ಬೇಬಿ ಫೋಟೋಶೂಟ್ ಮಾಡಿಸೋದಕ್ಕೆ. ಬಟ್ ಮನೇಲಿ ನಾವೇ ಮಾಡಿದ್ವಿ. ಬಟ್ ಮಗು ಹುಟ್ಟಿದ ತಕ್ಷಣನೇ 15 days 20 days ಒಳಗಡೆನೆ ಬೇಬಿ ಶೂಟ್ ಎಲ್ಲ ತುಂಬ ಚೆನ್ನಾಗಿರುತ್ತಲ್ವ, ಆ ಥರ ಮಾಡಿಸ್ಬೇಕು ಅಂತ ನಂಗೆ ಆಸೆ ಇತ್ತು. ವಿರಾಟ್ ಮಿಸ್ ಆಯಿತು. ಸೊ ಅದಕ್ಕೆ ಈ ಸತಿ ಮಗು ಆದಮೇಲೆ ಮಗುದು ಫೋಟೋಶೂಟ್ ಮಾಡಿಸ್ಬೇಕು, ವಿರಾಟ್ದು ಮಗುದು ಒಟ್ಟಿಗೆ ಮಾಡಿಸ್ಬೇಕು ಅಂತ ಹೇಳಿ ನಾನು ನನ್ನ ಬೇಬಿ ಅಂದರೆ ನಂದು ಬೇಬಿ ಬಾಮ್ ಶೂಟ್ ಅದೆಲ್ಲ ಬೇಡ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡೆ. ಸೊ ಶ್ರೀಮಂತದ್ದು ಏನು ಈ ಸತಿ ನಂಗೆ ಅಷ್ಟೊಂದು ಕ್ರೇಜ್ ಇಲ್ಲ, ಮಾಡಿಸ್ಕೊಬೇಕು ಶ್ರೀಮಂತನ ಅಂತ. ಅವಳಿಗೆ ಏನು ಕ್ರೇಜ್ ಇತ್ತು ಗೊತ್ತಾಗ KSIC ಸೀರೆ ತಗೋಬೇಕು ಅಂತ. ನಾನು ಆಲ್ರೆಡಿ ನಿಮಗೆ ಅದನ್ನ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ. ನನಗೆ ಈ ಒಂದು ಪ್ರೆಗ್ನೆನ್ಸಿನಲ್ಲಿ ಅನಿಸಿದ್ದು ಒಂದೇ, ಏನೂ ಅನಿಸಲಿಲ್ಲ. ಬಟ್ ನನಗೆ ಸಡನ್ನಾಗಿ ನನಗೆ ಒಂದು ಬಾಟಲ್ ಗ್ರೀನ್ ಕಲರ್ KSIC ಸ್ಯಾರಿ ತಗೊಳ್ಳೇಬೇಕು. ಅದೂ ನನ್ನ ಇವತ್ತು ರಾತ್ರಿ ಅನ್ನಿಸ್ತು. ಆ ಒಂದು ವೀಕಲ್ಲೇ ನಾನು ಮೈಸೂರಿಗೆ ಹೋಗಿ ಅದನ್ನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಅದು ಬ್ಲಾಗ್ ಕೂಡ ಹಾಕಿದ್ದೀನಿ, ನೀವು ನೋಡ್ಬೋದು. ಅದನ್ನು ಮಾರ್ನಿಂಗ್ 5:30ಗೆ ಹೋಗಿ ಮೈಸೂರು ಫ್ಯಾಕ್ಟ್ರಿ ಔಟ್ಲೆಟಲ್ಲಿ ಕೂತ್ಕೊಂಡು ಟಿಲ್ 10:30 ತನಕ ವೆಯ್ಟ್ ಮಾಡಿ ತೊಗೊಂಬಂದಿರೋಂಥ ಸೀರೆ ಅದು. ಅದೊಂದೇ ಇದ್ದಿದ್ದು, ಅದೊಂದು ನನ್ನ ಫುಲ್ಫಿಲ್ ಮಾಡ್ಕೊಂಡಿದ್ದೀನಿ. ಐ ಡೋಂಟ್ ನೋ ಅದನ್ನು ನಾನು ಯಾವಾಗ ವೇರ್ ಮಾಡ್ತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಶ್ರೀಮಂತಕ್ಕೆ ವೇರ್ ಮಾಡೋಣ ಅಂತ ಒಂದು ಕಡೆ ಅಂದ್ಕೊಂಡಿದ್ದೆ. ಬಟ್ ಶ್ರೀಮಂತ ಬೇಡ ಅಂತ ಡಿಸೈಡ್ ಮಾಡಿದ್ನಲ್ಲ. ಸೊ ಇವಾಗ ಶ್ರೀಮಂತ ಕೂಡ ಏನು ಹಾಕ್ಕೊಳ್ಳಲ್ಲ. ಸೊ ನೋಡೋಣ ನೆಕ್ಸ್ಟ್ ಯಾವ ಇವೆಂಟ್ಗೆ ಹಾಕೊತೀನಿ ಅನ್ನೋ ಗೊತ್ತಿಲ್ಲ. ಒಂಥರ ನನಗೇನಂದರೆ ನನ್ನ ಮಗಳಿಗೆ, ಅಂದರೆ ನನಗೆ ಮಗಳೇ ಆಗ್ತಾಳೆ ಕಾನ್ಫಿಡೆನ್ಸ್ ಮೇಲೆ ನಾನು ನನ್ನ ಮಗಳು ಫಸ್ಟ್ ಸೀರೆ ಅಂತ ಉಟ್ಕೊಂಡ್ರೆ ಅದು ಈ KSIC ಸೀರೆನೇ ಉಟ್ಕೊಬೇಕು ಅನ್ನೋದು ನನ್ನ ಒಂದು ಡ್ರೀಮ್. ಸೊ ನೋಡೋಣ ಆ ಡ್ರೀಮ್ ಯಾವಾಗ ಫುಲ್ಫಿಲ್ ಆಗುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಅಟ್ ಪ್ರೆಸೆಂಟ್ ನನ್ನ ಡ್ರೀಮ್ ಇದು. ನೋಡಿ, ನಾನು ಜನವರಿಯಲ್ಲೇ ಕೊಟ್ಬಿಟ್ಟಿದ್ದೆ ಅವಳಿಗೆ ಗರ್ಲ್ ಬೇಬಿ ಆಗಬೇಕು ಅಂದ್ಬಿಟ್ಟು. ಒಂದು ಹುಡುಗಿ ಥರ ಪಾಪುನ ಅವಳಿಗೆ ಬರ್ಡೇಗೆ ಗಿಫ್ಟ್ ಮಾಡಿದ್ದೆ, ಅದನ್ನ ಪಿಲ್ಲೋನ. ಅದೇ ಥರ ಡ್ರಾಯಿಂಗ್ ಮಾಡ್ಬೇಕು ಶಿವ ನೀನು. ಮಾಡ್ಬೋದು, ಬಟ್ ಸ್ವಲ್ಪ ಫೇಸ್ ಎಲ್ಲ ಆ ಥರ ಫೇಸ್ ಎಲ್ಲ ಬಲ್ಲ, ಕುಂಡಿ ಎಲ್ಲ ಬರುತ್ತೆ. ಗುಂಡಿ ಎಲ್ಲ ಬರ್ತಾಯಿತ್ತು. ಬಟ್ ಈ ಬೇಬಿ ಮೇಲೆ ಅದನ್ನ ಮಾಡೋದು ಕಷ್ಟ ಇದೆ. ಅದೇ ಅಂದರೆ ಆ ಶೇಪ್ ಬರಲ್ಲ. ಆಲ್ಮೋಸ್ಟ್ ಸಕ್ಕ ಸ್ವೆಟ್ ಆಗ್ತಿದೆ. ಫ್ಯಾನ್ ಆಫ್ ಮಾಡ್ಬಿಟ್ಟಿದ್ದೀವಿ ನಾವು, ಡ್ರೈ ಆಗ್ಬಿಡುತ್ತೆ ಅಂತ. ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಫ್ಯಾನ್ ಆಫ್ ಮಾಡಿದ್ದೀವಿ. ಸಕ್ಕ ಶೆಕೆ. ಅದಕ್ಕೆ ನಾನು ಹೇಳ್ತಿದ್ದೆ ಭೂಮಿಕ AC ತರಿಸ್ಬಿಡು ಅಂತ. ಭೂಮಿಕನ ರೂಮಲ್ಲಿ ಇನ್ನೂ ಮಲ್ಗೋಕ್ಕಾಗಲ್ಲ. AC ಬೇಡ, ಅಟ್ಲೀಸ್ಟ್ ಕೂಲರ್ ಆಗುತ್ತೆ. ನಮ್ಮ ವಿರಾಟ್ ಇಲ್ಲ, ನಮ್ಮ ವಿರಾಟ್ ಬರ್ಡೇಗೆ ಹೋಗೋನು ಏನಾರು ಇದ್ದಿದ್ರೆ ನಾನೇ ಮಾಡ್ತೀನಿ ಅಂತ ಕೂತ್ಕೊಂಡ್ಬಿಟ್ಟಿರ್ತಿದ್ದೆ. ಅಲ್ಲ ಶಿವ, ನಾನು 1 paint ಯೂಸ್ ಮಾಡ್ತಾರೆ, ಅವ್ನು ಪೇಜ್ ತಗೊಂಡು 10 ಯೂಸ್ ಮಾಡಿದ್ರು. 10 ಪೇಜ್ ಯೂಸ್ ಮಾಡಿ ಎಲ್ಲ ಕಲರು ಮಿಕ್ಸ್ ಮಾಡಿ ಇಟ್ಬಿಟ್ಟಿರೋನು ಇಷ್ಟೊತ್ತಲ್ಲಿ. ಸದ್ಯ ಅವ್ನು ಇಲ್ಲದೆ ಇರೋದಕ್ಕೆ ಹಿಂಗೋ ಆಗ್ತಾಯಿದೆ. ಈಗ ಟಂಗ್ ಮತ್ತು ಚೀಕ್ಸ್ ಮಾಡಬೇಕು. ಫುಲ್ ಫೈನಲ್ ಆಗಿ ಮುಗಿಸ್ಕೊಂಡು ಹೆಂಗೆ ಕಾಣಿಸ್ತಿದೆ ಅಂತ ನಾನು ಹಿಂಗೆ ತೋರಿಸ್ತೀನಿ. ನಾನು ಫೋಟೋಶೂಟ್ ಮಾಡೋದು ತೋರಿಸ್ತೀನಿ, ಅದನ್ನೆಲ್ಲನೂ ಅಟ್ಯಾಚ್ ಮಾಡ್ತೀನಿ ಇಲ್ಲೇ. ಸೊ ಈಗ ಫೈನಲಿ ನಮ್ಮ ಅಕ್ಕಂದು ರೆಡಿ ಆಗಿದೆ, ಪೇಂಟಿಂಗು ಮುಗಿದಿದೆ. ಬನ್ನಿ ಇವಾಗ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾಳೆ ಅಂತ. ಫೈನಲಿ ನನ್ನ ಒಂದು ಬೇಬಿ ಬಮ್ ಪೇಂಟಿಂಗ್ ರೆಡಿ ಆಯಿತು. ಸೊ
ಸೊ ಹೇಗೆ ಕಾಣಿಸ್ತಾ ಇದೆ? ಐ ಬಿಲೀವ್ ಇಟ್ ಹಸ್ ಕಮ್ ವೆರಿ ವೆಲ್. ಫೈನಲ್ ಲುಕ್ ಒಂದು ಸಕ್ಕತ್ತಾಗಿ ಬಂದಿದೆ. ಸೊ ಥ್ಯಾಂಕ್ ಯು ಕ್ಷೇಮಾ. ಎಸ್, ನಮಗೆ ತುಂಬಾ ಇಷ್ಟ ಆಯಿತು. ನಾನು ಕೂಡ ಮಿರರಲ್ಲಿ ನೋಡಿಕೊಂಡೆ, ಒಂದೆರಡು ಫೋಟೋ ಶೂಟ್ ಮಾಡಿಕೊಂಡು, ಒಂದೆರಡು ವಿಡಿಯೋಸು ರೀಲ್ಸ್ ಎಲ್ಲ ಮಾಡಿಕೊಂಡು ನನಗೆ ಇದು ಈ ಒಂದು ಖುಷಿ, ಚಿಕ್ಕ ಚಿಕ್ಕ ಖುಷಿನೂ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಆರ್ಟಿಸ್ಟ್ ಇನ್ನೊಂದೇನೋ ಮಾಡ್ತಿದ್ದಾರೆ ಇವಾಗ, ವಾಲ್ ಪೇಂಟಿಂಗ್ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ರೂಮಲ್ಲಿ ಸ್ಟಾರ್ಟ್ ಮಾಡಿದಾಳೆ. ನೀನು ನೋಡಬೇಕು ಹೆಂಗೆ ಬಿಡಿಸ್ತಾಳೆ, ಏನು ಮಾಡ್ತಾಳೆ ಅಂತ. ನಮ್ಮ ಭಾವ ನೋಡಿದ್ರೆ ಅಷ್ಟೇ ಕತೆ. ನಮ್ಮ ಅಕ್ಕ ಮಾಡು 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 ಅಂತ ಹೇಳೋಳೆ ನೋಡಿ. ಇವಾಗ ಸ್ಟಾರ್ಟ್ ಮಾಡೋಳೆ, ನೋಡೋಣ ಏನು ಮಾಡ್ತಾಳೆ ಅಂತ. ಈಗ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲ, ನೀವು ಸುಮ್ಮನೆ ಹಂಗೆ ಇಟ್ಕೊಳ್ಳೋ ಥರ ಏನಾದ್ರು ಮಾಡಿ ಅಷ್ಟೇ. ಇವನಿಗೆ ಶರ್ಟಗಳು ಬೇಗ. ಅಯ್ಯೋ, ಈಗ ಮತ್ತೆ ಅನಾಥ ಮಗುವಾದಿ ನಾನು. ನೈಸ್, ಚೆನ್ನಾಗಿ ಬರ್ತಿದೆ. ಮುಖ ನೋಡಿ, ನೀನ್ ಜಾಸ್ತಿ ಕತ್ತೆತ್ಬಿಟ್ಟಿದ್ಯಾರ ನೀ. ಬಮ್ ಬಮ್ ಅದನ್ನ ನೋಡೋದೊಂದು ಮಾಡ್ಸು. ನೋಡೋದ್ ಮಾಡಿದ್ರ ಮುನ್ಸ್ಕೊಂಡ್ ಕೂತವನೆ. ಈಗ ಜ್ಯೂಸ್ ಕುಡಿಯೋ, ಜ್ಯೂಸ್ ತರ್ಸೋರೆ, ಜ್ಯೂಸ್ ಸ್ನ್ಯಾಕ್ಸ್. ಬಾಬಾ ಇದು ನನಗೆ ಫೋಟೋ ಶೂಟ್ ಆದ್ಮೇಲೆ ಕುಡಿಯಕ್ಕೆ. ಮುಚ್ಕೊಳ್ಳೋದಕ್ಕೆ ಹಲೋ. ಬರ್ಡಲ್ ಗಿಫ್ಟೇ ಕೊಟ್ಟಿಲ್ಲ ಪಾಪ. ಎಂಗೇಜ್ ಭೂಮಿಕಾ ಪೇಂಟಿಂಗು ಅದು ನಿಂಗೆ ಇನ್ನೊಂದು ಗೊತ್ತಿಲ್ಲ. ಅಲ್ಲೊಂದು ಬತ್ತೈತೆ ಪೇಂಟಿಂಗು ಗೋಡೆ ಮೇಲೆ. ಹೆಂಗಿದೆ ಬಾಬಾ ಪೇಂಟಿಂಗ್? ನಿಂಗೆ ಕಾಣಿಸ್ತೈತೆ? ಫಿನಿಶಿಂಗ್ ಮಾಡಿದ್ರೆ ಅದಲ್ಲ, ಇದು ಇದೆ ಹೆಂಗೈತೆ? ಹೆಂಗಿದ್ಯಮ್ಮ ಪೇಂಟಿಂಗ್? ಪೇಂಟ್ ಮಾಡಿರೋದು. ಕ್ಷೇಮ ಕೈಯಲ್ಲಿ ಪೇಂಟ್ ಇದೆ. ನೀವು ಸ್ಟಿಕ್ಕರ್ ಅನ್ಕೊಂಡಿದ್ರಾ? ಹೆಂಗಿದ್ಯಮ್ಮ ಪೇಂಟಿಂಗು? ಹೆಂಗಿದೆ ಪೇಂಟಿಂಗು? ಮಾತಾಡು. ಅಷ್ಟೊಂದು ಮಾತಾಡಲ್ಲ. ಹಾ, ನಾವು ತಿನ್ಬೇಕು ಅಂತ ಕರೆಕ್ಟ್ ಇಲ್ಲ. ಅದು ಅವ್ರ ಮಮ್ಮಿದೆ ಐಡಿಯಾ ಅದು. ಈಗ ಚಿಪ್ಸ್ ಆಯ್ತು, ಈಗ ಪರ್ಕು. ಅದೇ ನೆಪದಲ್ಲಿ ತಿನ್ಕೋತಾವಳೆ. ಡೈರೆಕ್ಟಾಗಿ ಕೇಳಿದ್ರೆ ತಂದು ಕೊಡ್ತಿರ್ಲಿಲ್ವಾ? ಅಲ್ವಮ್ಮ? ಅಲ್ವ? ಪಪ್ಪಂಗೆ ಮಮ್ಮಿ ಡೈರೆಕ್ಟಾಗಿ ಚಿಪ್ಸ್ ತಗೊಂಬಂದೆ. ಇದು ಏನೋ ವಿರಾಟು, 6 ಪ್ಯಾಕ್ ಅಲ್ಲ, ಸ್ಕೆಲಿಟನ್ ಇರ್ತಾವಲ್ಲ, ನೇತಾಕಿರ್ತಾರೆ ಗೊತ್ತಾ ಹಾಸ್ಪಿಟ್ಲೆಲ್ಲ ಸ್ಕೆಲಿಟನ್ಗಳನ್ನ, ಹಂಗಿದ್ಯಾ ವಿರಾಟು. ಹಂಗೆ ಇರೋದು ನೀವು. ನೋಡು. ಅಯ್ಯೋ ಅಯ್ಯೋ, ಈಗಂತೂ ಫೋಟೋ ತೆಗಿತೀನಿ ಇರುವೊಂದು ತೋರಿಸ್ತೀನಿ. ಫೋಟೋ ಶೂಟ್ ಎಲ್ಲ ಮುಗೀತು. ಫೈನಲಿ ಸಮಾಧಾನ ಆಯ್ತಾ? ಫುಲ್ ಸಮಾಧಾನ ಆಯಿತು. ಈಗ ಸೆಕೆ ತಡ್ಕೊಳಕ್ಕೆ ಆಗ್ತಿಲ್ಲ. ಫುಲ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಊಟ ಮಾಡಕ್ಕೆ ಹೋಗ್ಬೇಕು. ಬಿರಿಯಾನಿ ಕಾಯ್ತಾ ಇದೆ, ಮಟನ್ ಬಿರಿಯಾನಿ. ನಿಮಗೆ ಈ ಒಂದು ಫೋಟೋ ಶೂಟ್ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಚೆನ್ನಾಗಿತ್ತು ಅದೇ ಫ್ರೀಯಾಗಿ ಯಾರಾದ್ರೂ ಈ ತರ ಬೇಬಿ ಬಮ್ ಫೋಟೋ ಶೂಟ್ ಅಂದ್ರೆ ಈ ತರ ಪೇಂಟಿಂಗ್ ಆಗಿರ್ಬೋದು, ಅಥವಾ ಅವಳು ಅಲ್ಲಿ ಮಾಡ್ತಾ ಇರೋ ವಾಲ್ ಪೇಂಟಿಂಗ್ ಆಗಿರ್ಬೋದು, ಯಾರಾದ್ರೂ ಬೇಕಂದ್ರೆ ಫ್ರೀಯಾಗಿ ಮಾಡ್ಕೊಡ್ತಾಳೆ ನನ್ನ ತಂಗಿ. ಯಾರಾದ್ರೂ ಬೇಕಂದ್ರೆ ಕಮೆಂಟ್ ಮಾಡಿ. ಫ್ರೀಯಾಗಿ ಬೇಬಿ ಬಮ್ ಅಂತ ಫ್ರೀಯಾಗಿ ಮಾಡ್ಕೊಡ್ತಾಳೆ. ಬೇಬಿ ಬಮ್ ಈ ತರದ್ದು ಯಾರಾದ್ರೂ ಆಸೆ ಇದ್ರೆ, ಪಾಪ ಎಷ್ಟೊಂದು ಜನ ಹೆಣ್ಮಕ್ಳಿಗೆ ಆಸೆ ಇರುತ್ತೆ, ಮಾಡಿಸ್ಕೊಳಕ್ಕಾಗತ್ತಾ? ಬಟ್ ಮಾಡಿಸ್ಕೊಳಕ್ ಆಗಿರೋದಿಲ್ಲ. ಆ ಥರದ್ದು ಯಾರಾದ್ರೂ ಆಸೆ ಇದ್ರೆ ಅವರು ಡೈರೆಕ್ಟ್ ಆಗಿ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ಬೋದು. ಬೆಂಗಳೂರಲ್ಲೇ ಇದ್ರೆ ಬಂದು ಮಾಡ್ಕೊಡ್ತಾಳೆ. ಓಕೆನಾ? ಸೊ ಇಲ್ಲಿಗೆ ನಮ್ಮ ಈ ಒಂದು ವ್ಲಾಗ್ ಮುಗಿತಾ ಇದೆ, ಎಂಡ್ ಮಾಡ್ತಾ ಇದೀವಿ.
ಸೊ ವಿಲ್ ಕ್ಯಾಚ್ ಯು ಬ್ಯಾಕ್ ಇನ್ ಅವರ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಬಾಯ್ ಸಿ ಯು ಮತ್ತೆ ಬಾಯ್ ಮಾಡುತ್ತೆ